ಎಲ್ಲ ಜಪ ಮಾಡಿದಂತ ಎಲ್ಲ ಭಕ್ತರಿಗೂ ವಂದನೆಗಳು. ನಾವು ಒಂದು ಸಣ್ಣ ಕೀರ್ತನೆಯೊಂದಿಗೆ ಈ ದಿನದ ಕಾರ್ಯಕ್ರಮ ಸ್ಟಾರ್ಟ್ ಮಾಡೋಣ. ಶ್ರೀ ಶ್ರೀ ರಾಧಾ ಮಾಧವ್ ಕಿ ಜೈ, ಅಷ್ಟಸಖಿ ವೃಂದ ಕಿ ಜೈ, ಶ್ರೀಲ ಪ್ರಭುಪಾದ ಕಿ ಜೈ, ಪತಿತ ಪಾವನ ಗುರು ಮಹಾರಾಜ್ ಕಿ ಜೈ. जय राधा माधव कुंज बिहारी, गोपीजन वल्लभा गिरिवरधारी. जय राधा माधव कुंज बिहारी, गोपीजन वल्लभ गिरिवरधारी. यशोदानंदन भज जन रंजन, यशोदानंदन भज जन रंजन, यमुना तीरवनचारी. जय राधा माधव कुंज बिहारी, गोपीजन वल्लभ गिरिवरधारी. हरे कृष्णा 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 हरे हरे, हरे राम 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 हरे हरे. हरे कृष्णा 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 हरे हरे, हरे राम 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 हरे हरे. हरे कृष्णा 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 हरे हरे, हरे राम 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 हरे हरे. हरे कृष्णा 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 हरे हरे, हरे राम 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 हरे हरे. कृष्णा 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 हरे हरे, हरे राम 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 हरे हरे. हरे कृष्णा 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 हरे हरे, हरे राम 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 हरे हरे. जय गंधर्विका गिरिधारी गौर हरि. जय लक्ष्मी नरसिंह जय अनंत देव, लक्ष्मी नरसिंह जय अनंत देव. जय जय प्रभुपाद जय जय प्रभुपाद. जय जय गुरुदेव जय जय गुरुदेव. नित्य गौर हरि बोल हरि बोल. नित्य गौर हरि बोल हरि बोल हरि बोल हरि बोल हरि बोल. नित्य गौर हरि बोल हरि बोल हरि बोल. नित्य गौर हरि हरि बोल. हरे कृष्णा. ಸೊ ನಾನೆಲ್ಲರಿಗೂ ಪಾದಾಭಿವಂದನೆ ಮಾಡ್ತಾ, ನನಗೆ ಈ ಅವಕಾಶ ಕೊಟ್ಟಂತಹ ಎಲ್ಲ ಗುರು ಹಿರಿಯರಿಗೂ ನನ್ನ ಶಿಕ್ಷಕ ಗುರುಗಳಿಗೂ ಎಲ್ಲರಿಗೂ ಪಾದಾಭಿವಂದನೆ ಮಾಡ್ತಾ, ಮತ್ತೆ ಇಲ್ಲಿ ನೆರೆದಿರುವಂತಹ ಎಲ್ಲಾ ಭಕ್ತಾದಿಗಳಿಗೂ ನನ್ನ ವಂದನೆಗಳನ್ನು ತಿಳಿಸ್ತಾ ಈ ದಿನದ ಕಾರ್ಯಕ್ರಮ ಶುರು ಮಾಡೋಣ. ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ, ಓಂ ನಮೋ ಭಗವತೆ ವಾಸುದೇವಾಯ. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ಸರಸ್ವತಿಂ ವ್ಯಾಸಂ ತತೋ ಜಯಮುದಿರಯತೆ. ನಷ್ಟಪ್ರಾಯೇಷು ಭದ್ರೇಷು ನಿತ್ಯಂ ಭಾಗವತ ಸೇವಯ, ಭಗವತಿ ಉತ್ತಮ ಶ್ಲೋಕೆ ಭಕ್ತಿರ್ಭಗವತಿ ನೈಷ್ಠುಕಿ. ಇದನ್ನ ನನಗೆ ಕೊಟ್ಟಂತ ಶ್ಲೋಕ 1ನೇ ಸ್ಕಂದ 11ನೇ ಅಧ್ಯಾಯ ಶ್ಲೋಕ 28. ಶ್ಲೋಕ ಹೇಳೋಣ, ನಾನು ಶೇರ್ ಮಾಡ್ತೀನಿ. ಪ್ರವಿಷ್ಟಾಸ್ತು ಗೃಹಂ ಪಿತೃಃ ಪರಿಸ್ವಾಕ್ತಾಃ ಸ್ವಮಾತ್ರಭಿಃ ವವಂದೇ ಶಿರಸಾ ಸಪ್ತಃ ದೇವಕೀ ಪ್ರಮುಖಾ ಮುಧಾ. ಪ್ರವಿಷ್ಟಾಸ್ತು ಗೃಹಂ ಪಿತೃಃ
ಪರಿಸ್ವಾಕಃ ಸ್ವ ಮಾತೃಭಿಃ ವವಂದೇ ಶಿರಸಾ ಸಪ್ತ ದೇವಕೀ ಪ್ರಮುಖಾ ಮುಧಾ ಪವಿತ್ರಾಸ್ತು ಗೃಹಂ ಪಿತೃಃ ಪರಿಸ್ವಕ್ತಃ ಸ್ವಮಾತೃಭಿಃ ವವಂದೇ ಶಿರಸಾ ಸಪ್ತ ದೇವಕೀ ಪ್ರಮುಖಾ ಮುಧಾ. ಪದದಿಂದ ಪದ, ಪದದಿಂದ ಪದ್ಯ ಮತ್ತೆ ಅನುವಾದ ಮತ್ತೆ ಭಾವಾರ್ಥ ಶ್ರೀಲ ಪ್ರಭುಪಾದರಿಂದ ಶ್ರೀ ಪ್ರಭುಪಾದ್ ಕಿ ಜೈ. ಪ್ರವಿಷ್ಟಃ ಪ್ರವೇಶಿಸಿದ ಮೇಲೆ, ತು ಆದರೆ, ಗೃಹಂ ಮನೆಯನ್ನು, ಪಿತೃಹೋ ತಂದೆಯ, ಪರಿಷ್ಟಕಃ ಆಲಂಗಿಸಿಕೊಂಡನು, ಸ್ವಮಾತೃಭಿಃ ತನ್ನ ತಾಯಿಂದರಿಂದ, ವವಂದೇ ವಂದಿಸಿದನು, ಶಿರಸ ತಲೆಬಾಗಿ, ಸಪ್ತಃ 7 ಜನರನ್ನು, ದೇವಕಿ ದೇವಕಿಯು, ಪ್ರಮುಖಃ ಪ್ರಧಾನಳಾದ, ಮುದಾ ಸಂತೋಷದಿಂದ. ಅನುವಾದ: ಶ್ರೀಕೃಷ್ಣನು ತನ್ನ ತಂದೆಯ ಮನೆಯನ್ನು ಪ್ರವೇಶಿಸಿದಾಗ ಅವನ ತಾಯಂದಿರು ಅವನನ್ನು ಅಪ್ಪಿಕೊಂಡರು. ಶ್ರೀಕೃಷ್ಣನು ಅವರ ಪಾದಗಳಲ್ಲಿ ತಲೆಯಿಟ್ಟು ನಮಸ್ಕರಿಸಿದನು. ತಾಯಂದಿರು ದೇವಕಿಯ ಅವನನ್ನು ಎತ್ತ ತಾಯಿಯ ಮುಂದಾಳತ್ವದಲ್ಲಿ ಇದ್ದರು. ಭಾವಾರ್ಥ: ಶ್ರೀಕೃಷ್ಣನ ತಂದೆ ವಸುದೇವನು ತನ್ನ 18 ಮಡದಿಯರೊಂದಿಗೆ ಪ್ರತ್ಯೇಕವಾದ ನಿವಾಸಗಳನ್ನು ಹೊಂದಿದ್ದನೆಂದು ತೋರುತ್ತದೆ. ಅವರಲ್ಲಿ ದೇವಕಿಯು ಶ್ರೀಕೃಷ್ಣನನ್ನು ಹಡೆದ ತಾಯಿ. ಆದರೆ ಅವನ ಎಲ್ಲಾ ಮಲತಾಯಿಯರು ಮುಂದಿನ ಶ್ಲೋಕದಿಂದ ಸ್ಪಷ್ಟವಾಗುವಂತೆ ಅವನಲ್ಲಿ ಅಷ್ಟೇ ಪ್ರೀತಿಯನ್ನಿಟ್ಟಿದ್ದರು. ಶ್ರೀಕೃಷ್ಣನು ತನ್ನ ತಾಯಿ ಮತ್ತು ಮಲತಾಯಿಯರಲ್ಲಿ ಯಾವ ವ್ಯತ್ಯಾಸವನ್ನು ಮಾಡುತ್ತಿರಲಿಲ್ಲ. ಈ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ವಸುದೇವನ ಎಲ್ಲಾ ಪತ್ನಿಯರಿಗೂ ಸಮಾನವಾಗಿ ತನ್ನ ಪ್ರಣಾಮಗಳನ್ನು ಸಲ್ಲಿಸಿದನು. ಶಾಸ್ತ್ರದ ಪ್ರಕಾರ 7 ಜನ ತಾಯಂದಿರಿದ್ದಾರೆ. ನಿಜವಾದ ತಾಯಿ, ಗುರುಪತ್ನಿ, ಬ್ರಾಹ್ಮಣನ ಪತ್ನಿ, ರಾಜನ ಪತ್ನಿ, ಗೋವು, ದಾದಿ, ಮೊಲೆಯೂಡಿದ ದಾದಿ, ಭೂಮಿ ಇವರೆಲ್ಲರೂ ತಾಯಂದಿರು. ಶಾಸ್ತ್ರದ ಆಜ್ಞೆಯಂತೆ ತನ್ನ ತಂದೆಗೆ ಪತ್ನಿಯಾಗಿ ತನಗೆ ಮಲತಾಯಿಯಾದವಳು ತನ್ನ ನಿಜ ತಾಯಿಯಂತೆಯೇ, ಏಕೆಂದರೆ ತಂದೆಯೂ ಕೂಡ ಗುರುಗಳಲ್ಲಿ ಒಬ್ಬನು. ವಿಶ್ವದ ಅಧಿಪತಿಯಾದ ಶ್ರೀಕೃಷ್ಣನು ಇತರರು ತಮ್ಮ ಮಲತಾಯಿಯರನ್ನು ಹೇಗೆ ಕಾಣಬೇಕೆಂಬುದನ್ನು ಆದರ್ಶ ಸುತನ ಪಾತ್ರ ವಹಿಸಿ ಬೋಧಿಸಿದ್ದಾನೆ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುಂ ಉನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪ ಕದಾ ಮಹ್ಯಂ ದದಾತಿ ಸ್ವಪದಾಂಕಿತಂ. ವಂದೇಹಂ ಶ್ರೀ ಗುರು ಶ್ರೀಯುತಪದ ಕಮಲಂ ಶ್ರೀ ಗುರುನ್ ವೈಷ್ಣವಾಂಶ ಶ್ರೀರೂಪಂ ಸಾಗ್ರಜಾತಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಕೃಷ್ಣ ಚೈತನ್ಯ ದೇವಂ ಶ್ರೀ ರಾಧಾ ಕೃಷ್ಣ ಪಾದಾನ್ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂಶ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ವೃಂದಾವನೇಶ್ವರಿ ವೃಷಭಾನು ಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾ ಕಲ್ಪತರುಭ್ಯಸ್ಯ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀವಾಸಾದಿ ಗೌರಭಕ್ತ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ನಮೋ ವಿಷ್ಣುಪಾದಾಯ ಕೃಷ್ಣಪೃಷ್ಠಾಯ ಭೂತಲೆ ಶ್ರೀಮತಿ ಜಯಪತಾಕ ಸ್ವಾಮಿ ನಾಮಿನೆ. ನಮೋ ಆಚಾರ್ಯ ಪಾದಾಯ ನಿತ್ಯಾಯ ಕೃಪಪದಾಯನೆ ಗೌರಕತದಾಮದಾಯ ನಗರಗ್ರಾಮಕಾರಿಣೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಮತ್ತೊಮ್ಮೆ ಸ್ವಾಗತಿಸುತ್ತಾ ಈ ದಿನದ ಶ್ಲೋಕದ
ಚರ್ಚೆನ ಮಾಡೋಣ. ಸೊ ನಾವು 1ನೇ ಸ್ಕಂದದಲ್ಲಿ ನಾವು ನೋಡ್ತಾ ಬಂದಿದ್ದೀವಿ ಹೇಗೆ ಋಷಿಗಳ ಪ್ರಶ್ನೆ ಮತ್ತೆ ಉತ್ತರೆ ಪ್ರಾರ್ಥನೆಗಳಿಂದ ನಮ್ಮ ಕೃಷ್ಣನ ಎಂಟ್ರಿ ಇಲ್ಲಿ ಬರುತ್ತೆ. ಹೇಗೆ ಉತ್ತರೆ ತನ್ನ ಮಗ ಗರ್ಭದಲ್ಲಿರುವಾಗೆ ಪರೀಕ್ಷೆಯನ್ನ ಅಶ್ವತ್ಥಾಮ ಏನ್ ಮಾಡ್ತಾರೆ, ಒಂದು ಬಾಣ ಬಿಟ್ಟಾಗ ಅವ್ರೇನ್ ಮಾಡ್ತಾರೆ, ಪ್ರಾರ್ಥನೆಗ ಕಾರಂತ ಕೃಷ್ಣನ ಶರಣುಕೊಳ್ತಾರೆ, ಮತ್ತೆ ಕೃಷ್ಣ ಅವರನ್ನು ಕಾಪಾಡ್ತಾರೆ. ಮತ್ತೆ ಇನ್ನೇನ್ ಕೃಷ್ಣ ಹೊರಡಬೇಕು ಅಂದಾಗ ಕುಂತಿಯ ಪ್ರಾರ್ಥನೆಗಳು ಶುರು ಆಗತ್ತೆ. ಮತ್ತೆ ಅದಾದ್ಮೇಲೆ ಯುಧಿಷ್ಠರ ಅವರ ಪ್ರಾರ್ಥನೆ ಮಾಡ್ತಾರೆ, ಅವರು ಕೇಳ್ಕೊಳ್ತಾರೆ ಇನ್ನೇನು ಹೊರಡ್ಬೇಕು ಅನ್ನೋವಾಗ ಯುಧಿಷ್ಠರ ಹೇಳ್ತಾರೆ, ನಾನು ನನ್ನ ಕಾರಣದಿಂದ ನನ್ನ ಈ ರಾಜ್ಯದ ಮೇಲೆ ರಾಜನನ್ನಾಗಿ ಮಹಾರಾಜನನ್ನಾಗಿ ಕೂರಿಸಿ ಅಭಿಷೇಕ ಮಾಡಿ ಕೂರಿಸ್ಕೊಳ್ಳೋದಕ್ಕೋಸ್ಕರ ಎಷ್ಟೋ ಸಾವಿರಾಂತರ ಕೋಟ್ಯಾಂತರ ಜನ ಸತ್ತಿದ್ದಾರೆ, ನನಗೋಸ್ಕರ ನನಗೆ ಆ ಪಾಪ ಎಲ್ಲ ತುಂಬಿಕೊಳ್ಳುತ್ತೆ ಅಂತೇಳಿ ಅವ್ರು ಅಳ್ತಾ ಕೃಷ್ಣನ ಹತ್ರ ಪ್ರಾರ್ಥನೆ ಮಾಡ್ತಾರೆ. ಅವಾಗ ಕೃಷ್ಣ ಅವ್ರಿಗೆ ಹೇಳ್ತಾರೆ, ಇಲ್ಲ ನಿನ್ನಿಂದ ಏನು ಆಗಿಲ್ಲ, ಅದೆಲ್ಲ ಯುದ್ಧ ಆಗ್ಬೇಕಾಗಿತ್ತು, ಎಲ್ಲರನ್ನೂ ಸಂಹಾರ ಮಾಡ್ಬೇಕಾಗಿತ್ತು, ನಿನ್ನಿಂದ ಅಲ್ಲ ಅಂತ ಅವರು ಹೇಳ್ತಾರೆ. ಆದ್ರೆ ಅವರ ಒಳ ಮನಸ್ಸಿನಲ್ಲಿ ಏನ್ ಹೇಳುತ್ತೆ, ಭಗವಂತ ನನ್ನ ಭಕ್ತನ ಇಲ್ಲಿ ಗುಣಗಾನ ಆಗ್ಬೇಕು, ಅವ್ರಿಗೆ ಭೀಷ್ಮರಿಂದ ಉಪದೇಶ ಕೊಡಿಸ್ಬೇಕು ಅಂತ ಹೇಳಿ ಇಚ್ಛೆಯಿಂದ ಎಕ್ಸ್ಪ್ಲೇನ್ ಮಾಡ್ತಾರೆ. ಆದ್ರೆ ಅವರ ಒಳ ಮನಸ್ಸಿನಲ್ಲಿ ಅವರ ಭಕ್ತನಾದ ಭೀಷ್ಮನನ್ನ ಹೊಗಳಿಕೆನ ಮಾಡ್ಬೇಕು ಅಂತೇಳಿ ಮತ್ತೆ ಏನ್ ಮಾಡ್ತಾರೆ, ಭೀಷ್ಮರ ಹತ್ರ ಕರ್ಕೊಂಡು ಹೋಗ್ತಾರೆ. ಮತ್ತೆ ಭೀಷ್ಮ ಪಿತಾಮಹ ಅವರಿಗೆ ಉಪದೇಶ ಮಾಡ್ತಾರೆ, ಯಾವ ರೀತಿ ರಾಜ್ಯವನ್ನು ಆಳಬೇಕು, ಹೇಗೆ ನಿನ್ನ ಕಾರಣ ಅಲ್ಲ, ನಿಮ್ಮನ್ನೆಲ್ಲನ್ನು ಕಾಪಾಡ್ಲಿಕ್ಕೋಸ್ಕರ ಸ್ವಯಂ ಭಗವಂತನೇ ನಿಮ್ಮ ಹತ್ರ ಬಂದಿದ್ದಾರೆ ಅಂತೆಲ್ಲ ಹೇಳಿ ಎಲ್ಲಾ ಉಪದೇಶಗಳು ಮಾಡ್ತಾರೆ. ಆಮೇಲೆ ನೆಕ್ಸ್ಟ್ ನೋಡ್ತೀವಿ, ಹಸ್ತಿನಾಪುರದ ವಾಸಿಗಳು. ನಾವ್ ಇದರ ಹಿಂದಿನ ಅಧ್ಯಾಯವನ್ನು ನೋಡ್ವಿ, 10ನೇ ಅಧ್ಯಾಯ. ಅಲ್ಲಿ ಹಸ್ತಿನಾಪುರದ ವಾಸಿಗಳು ಅವರು ಹೇಗೆ ಪ್ರಾರ್ಥನೆಗಳನ್ನು ಮಾಡಿದ್ರು ಅಂತ. ಮತ್ತೆ ನಾವು ಇವಾಗ ನೋಡ್ತಾ ಇದೀವಿ 11ನೇ ಅಧ್ಯಾಯ, ದ್ವಾರಕೆಗೆ ಶ್ರೀಕೃಷ್ಣನ ಪ್ರವೇಶ. ಇಲ್ಲಿ ನಾವು ಗಮನಿಸ್ಬೋದು, ದ್ವಾರಕೆಯಲ್ಲಿ ನಾವು ಮೆಟೀರಿಯಲ್ ಅಲ್ಲಿ ಅಥವಾ ಈ ಭೌತಿಕದಲ್ಲಿ ನಾವು ನೋಡಿದಾಗ ಒಂದು ಸಿನಿಮಾನೇ ಆಗ್ಲಿ, ಒಂದು ಹೀರೋನ ಇಂಟ್ರಡಕ್ಷನ್ ಮಾಡ್ಬೇಕಾದ್ರೆ ಏನ್ ಮಾಡ್ತಾರೆ, ಅವರ ಪಾದದಿಂದ ಎಲ್ಲ ಒಂದೊಂದು ಭಾಗನೇ ನೋಡ್ಸ್ಕೊಂಡ್ಬಂದು ಒಂದು ಮ್ಯೂಸಿಕ್, ಬ್ಯಾಕ್ಗ್ರೌಂಡ್ ಮ್ಯೂಸಿಕ್, ದೊಡ್ಡ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಕೊಟ್ಕೊಂಡು ಮಾಡ್ತಾರೆ. ಅದೇ ರೀತಿ ಇದನ್ನೆಲ್ಲ ನಾವು ಅರ್ಥ ಮಾಡ್ಕೋಬೇಕಂದ್ರೆ ಇದನ್ನೆಲ್ಲ ನಮ್ಮ ಹಳೆಯ ಸ್ಕ್ರಿಪ್ಚರ್ಸ್ ಅಲ್ಲಿ, ನಮ್ಮ ಶಾಸ್ತ್ರಗಳಲ್ಲಿ ಬಂದಿದೆ. ಇಲ್ಲಿ ಕೃಷ್ಣನನ್ನ ಹೇಗೆ ಹೊಗಳಾಡ್ತಾ ಇದ್ದಾರೆ, ಹೇಗೆ ದ್ವಾರಕೆಗೆ ಬಂದ ತಕ್ಷಣ ಕೃಷ್ಣ ಅವರ ಶಂಖವನ್ನು ಊದಿ ತನ್ನ ಭಕ್ತರನ್ನೆಲ್ಲ ನೋಡ್ಬೇಕು ಅಂತ. ಇಲ್ಲಿ ಭಕ್ತರೆಲ್ಲ ಮನೆಗಳಲ್ಲಿದ್ದು ಕೂಡ ಎಲ್ಲರನ್ನು ನೋಡ್ಬೇಕು ಅಂತ ಹೇಳ್ಬಿಟ್ಟು ಕೃಷ್ಣ ಏನ್ ಮಾಡ್ತಾರೆ, ಶಂಖವನ್ನು ಊದಿ ಎಲ್ಲರನ್ನು ಕರೆಸಿ ಆಚೆ ಬರೋ ತರ ಮಾಡ್ತಾರೆ, ಎಲ್ಲರನ್ನು ಎಲ್ಲರೂ ಅಲ್ಲಿರುವಂತಹ ಅವ್ರ ಭಕ್ತರು ದ್ವಾರಕೆಯ ವಾಸಿಗಳು ಯಾವ ರೀತಿ ಕೃಷ್ಣನನ್ನ ಬರ ಮಾಡ್ಕೊಳ್ತಾರೆ. ಒಬ್ಬ ದೊಡ್ಡ ಹೀರೋ ಬಂದಾಗ ಹೇಗೆ ಸಿನಿಮಾಗಳಲ್ಲಿ ತೋರಿಸ್ತಾರೆ ಆ ರೀತಿ ಕೃಷ್ಣನನ್ನ ಬರ ಮಾಡ್ಕೊಳ್ತಾರೆ. ಆದ್ರೆ ನಾವು ಒಂದು ಅರ್ಥ ಮಾಡ್ಕೋಬೇಕಂದ್ರೆ ಏನಂತ ಹೇಳಿದ್ರೆ, ಈ ಭೌತಿಕ ಪ್ರಪಂಚದಲ್ಲಿ, ಈ ಮಾಯಾನಗರಿಯಾದ ಪ್ರಪಂಚದಲ್ಲಿ ನಾವು ನೋಡೋದೆಲ್ಲ ಅದು ಬದ್ಧಾತ್ಮರಾಗ್ತೀವಿ, ಅದು ನಮ್ಗೆ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಕೊಡೋದಿಲ್ಲ. ಆದ್ರೆ ನಮ್ಮ ಸ್ಕ್ರಿಪ್ಚರ್ಸ್ ನಲ್ಲಿ ಕೃಷ್ಣನನ್ನ, ಭಗವಂತನನ್ನ ಹೊಗಳಿಕೆಯಲ್ಲಿ ಕೊಟ್ಟಂತಹ ನಾವು ಆ ಪ್ರಾರ್ಥನೆ ಅದನ್ನ ತಿಳ್ಕೊಂಡಾಗ ನಮ್ಗೆ ಈ ಭವಬಂಧನದಿಂದ ವಿಮುಕ್ತಿಯನ್ನು ಕೊಡ್ತವೆ. ನಾವು ಭಗವಂತನ ಧಾಮಕ್ಕೆ ಹೋಗುವಂತಹ ಒಂದು ಅವಕಾಶವನ್ನು ನಮ್ಗೆ ಸಿಗುತ್ತೆ. ಆದ್ರೆ ಭೌತಿಕದಲ್ಲಿ ಇದನ್ನೆಲ್ಲ ನೋಡ್ತಾ ಇದ್ರೆ ಅದು ನಮ್ಗೆ ಬಂಧನಗೊಳ್ತೀವಿ. ನಾವು ಈ ಭಾವಬಂಧನದಲ್ಲಿ ಸಿಕ್ಕಾಕೊಳ್ತೀವಿ. ಆದ್ರೆ ಭಗವಂತನದಲ್ಲಿ ಅವರ ಪ್ರಾರ್ಥನೆಗಳನ್ನು, ಅವರ ರೂಪ, ಗುಣ, ಅವರ ಲೀಲೆಗಳನ್ನ ಬಗ್ಗೆ ನಾವು ಚರ್ಚೆ ಮಾಡ್ತಾವಾಗ ಅದನ್ನ ನಾವು ಕೇಳ್ತಾ ಇದ್ರೆ ನಮ್ಗೆ ಈ ಭಾವಬಂಧನದಿಂದ ಮುಕ್ತಿಗೊಂಡು ನಾವು ಆಧ್ಯಾತ್ಮಿಕ ಲೋಕಕ್ಕೆ, ಭಗವಂತನ ಧಾಮಕ್ಕೆ ಹೋಗ್ತೀವಿ. ನಾವು ಇಲ್ಲಿ ನಾವು ಗಮನಿಸ್ಬೇಕಾಗಿರೋದು, ನಾವು ಇಲ್ಲಿ ಹೇಳ್ತಾ ಇದ್ದಾರೆ
ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಶ್ರೀಕೃಷ್ಣನು ತನ್ನ ತಂದೆಯ ಮನೆಯನ್ನು ಪ್ರವೇಶಿಸಿದಾಗ ಅವನ ತಾಯಂದಿರು ಅವನನ್ನು ಅಪ್ಪಿಕೊಂಡರು. ಶ್ರೀಕೃಷ್ಣನು ಅವರ ಪಾದಗಳಲ್ಲಿ ತಲೆಯಿಟ್ಟು ನಮಸ್ಕರಿಸಿದನು. ತಾಯಂದಿರು ದೇವಿಕೆಯ ಅವನನ್ನು ಎತ್ತ ತಾಯಿಯ ಮುಂದಾಳತ್ವದಲ್ಲಿ ಇದ್ದರು. ಮತ್ತೆ ನಾವು ಪದದಿಂದ ಪದ ನೋಡಿದಾಗ ಇಲ್ಲಿ ಸಪ್ತ ಅಂತ ಒಂದು ಬರುತ್ತೆ. ಅಂದ್ರೆ ಸಪ್ತ 7 ಜನರನ್ನು ಇಲ್ಲಿ ಹೇಗೆ 7 ಜನರನ್ನು ಹೊರಡ್ತಾ ಇದ್ದಾರೆ. ಮತ್ತೆ ಪ್ರಭುಪಾದರು ಇಲ್ಲಿ ಹೇಳ್ತಾ ಇದ್ರು, ಅವರ ವಸುದೇವನಿಗೆ 18 ಮಡದಿಯರಿದ್ದರು. ನಾವು 9ನೇ ಸ್ಕಂದ ಅಲ್ಲಿ ಮುಂದೊಳಗೋಗಿ ಅದ್ರ ಮೊದಲು ಎಲ್ಲ ಸುಖಮುನಿಗಳು ಎಲ್ಲ ಸೂರ್ಯವಂಶದ ರಾಜರನ್ನೆಲ್ಲ ಹೊಗಳ್ತಾ ಬರ್ತಾರೆ. ಮತ್ತೆ 9ನೇ ಸ್ಕಂದ ಅದ್ರ ಮುಂದೆ ಹೋಗ್ತಾ ಚಂದ್ರವಂಶದ ರಾಜರನ್ನೆಲ್ಲ ಇಂಟ್ರಡಕ್ಷನ್ ಮಾಡ್ತಾ ನಮ್ಗೆ ಭಗವಂತ ಕೃಷ್ಣನ ಹೇಗೆ ಅವರ ಕುಟುಂಬ ಮತ್ತೆ ಅದ್ರ ಬಗ್ಗೆ ಎಲ್ಲ ಚರ್ಚೆ ಮಾಡ್ತಾ ಇರ್ತಾರೆ. ಇಲ್ಲಿ ಚಂದ್ರವಂಶದ ಬಗ್ಗೆ ಹೇಳಿದಾಗ ನಮ್ಗೆ ಅಲ್ಲಿ ಒಬ್ಬ ರಾಜ ಬರ್ತಾರೆ, ಪುನರ್ವಸು ಅಂತ. ಆ ರಾಜನ ಹೆಸರು ಅವ್ರಿಗಿನ ಹಿಂದೆ ತುಂಬಾ ರಾಜರಿದ್ದಾರೆ. ಇಲ್ಲಿ ನಾವು ಪುನರ್ವಸು ಅವರ ರಾಜರದಿಂದ ಚರ್ಚೆ ಮಾಡೋಣ. ಇಲ್ಲಿ ಪುನರ್ವಸುವಿಂದ ಒಬ್ಬ ರಾಜ ಇದ್ರು. ಅವ್ರಿಗೆ 2 ಮಕ್ಕಳಿದ್ರು, ಒಬ್ಬ ಪುತ್ರ ಮತ್ತ ಒಬ್ಬ ಪುತ್ರಿ. ಒಬ್ಬ ಹೆಣ್ಮಕ್ಳು ಮತ್ತೆ ಒಬ್ಬ ಗಂಡು ಮಕ್ಕಳ ಪುತ್ರ ಮತ್ತೆ ಪುತ್ರಿ ಇದ್ರು. ಅವರ ಹೆಸರು ಬಂದ್ಬಿಟ್ಟು ಆಹುಕ್ ಮತ್ತು ಆಹುಕಿ ಅಂತ ಇದ್ರು. ಆಹುಕ್ ಅನ್ನೋರ್ಗೆ ದೇವಕ ಅನ್ನೋ ಒಬ್ಬ ಮಗ ಮತ್ತೆ 2 ಮಕ್ಕಳಿದ್ರು. ಆಹುಕ್ ಅನ್ನೋರ್ಗೆ ಅವ್ರಿಗೆ ದೇವಕ ಮತ್ತೆ ಉಗ್ರಸೇನ ಅಂತ ಇದ್ರು. ನಿಮ್ಗೆ ಗೊತ್ತಿದೆ ಉಗ್ರಸೇನರಿಂದ ಕಂಸ ಹೊಟ್ಟಿದ್ದಾರೆ ಅಂತ. ಆದ್ರೆ ನಾವು ಇಲ್ಲಿ ಚಂದ್ರವಂಶದಲ್ಲಿ ಬಂದ್ಬಿಟ್ಟು ಉಗ್ರಸೇನನ ಹೇಗೆ ಕಂಸ ಇದಾಗಿದೆ ಅಂತ ಹೇಳಿದಾಗ ಒಂದು ಸ್ಕ್ರಿಪ್ಚರ್ಸ್ ಅಲ್ಲಿ ಇದೆ. ನಾನು ಸುಂದರ್ ಶ್ಯಾಮ್ ಪ್ರಭು ಅವ್ರ ಲೆಕ್ಚರ್ ಏನ್ ಕೇಳ್ತಾ ಇದ್ದಾರೆ, ಅದ್ರಲ್ಲಿ ಹೇಳ್ತಾರೆ ಏನಂತ ಹೇಳಿದ್ರೆ, ಉಗ್ರಸೇನರ ಹೆಂಡತಿ ಪದ್ಮಾವತಿ ಆವಾಗ ಒಬ್ಬ ರಾಕ್ಷಸ ಬಂದ್ಬಿಟ್ಟು ಆ ಪದ್ಮಾವತಿಯ ಮೋಹಕ್ಕೆ ಒಳಗಾಡ್ಕೊಂಡು ಉಗ್ರಸೇನರ ರೂಪದಲ್ಲಿ ಬಂದ್ಬಿಟ್ಟು ಅವರ ಮುಖಾಂತರ ಹುಟ್ಟಿದ ಮಗುನೇ ಈ ಕಂಸ ಅಂತ ಹೇಳ್ತಾರೆ. ಅದರಿಂದನೇ ಆ ರಾಕ್ಷಸ ಗುಣಗಳೆಲ್ಲ ಇದ್ವು ಅಂತ ಹೇಳ್ತಾರೆ. ಮತ್ತೆ ಇಲ್ಲಿ ದೇವಕ ಅಂತ ಹೇಳಿದ್ರೆ ಯಾರಿಗೆ, ಆಹುಕರಿಗೆ ದೇವಕ ಮತ್ತೆ ಉಗ್ರಸೇನ ಅಂತ ಇದ್ರು. ಅಂದ್ರೆ ದೇವಕ ಅನ್ನೋರ್ಗೆ 4 ಪುತ್ರರು ಮತ್ತೆ 7 ಜನ ಪುತ್ರಿಯರಿದ್ರು. ಅವರು 4 ಪುತ್ರರು ಯಾರಂದ್ರೆ ದೇವವಾನ, ಉಪದೇವ, ಸುದೇವ, ದೇವವರ್ಧನ. ಮತ್ತೆ 7 ಪುತ್ರಿಯರಿದ್ರು. ಅವರು ಧೃತದೇವ. ಏಕೆಂದ್ರೆ ಆ ದೇವಕ ಅನ್ನೋ ಹೆಸರದಿಂದ ಎಲ್ಲ ಮಕ್ಕಳ ಹೆಸರುಗಳು ದೇವ 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 ಅಂತ ಬರುತ್ತೆ. ಗಂಡು ಮಕ್ಕಳಿಗೆ ದೇವ್ ಅಂತ ಶುರು ಮಾಡ್ತಾರೆ, ಆದ್ರೆ ಹೆಣ್ಣು ಮಕ್ಕಳಿಗೆ ದೇವ ಅಂತಾನೆ ಶುರುವಾಗುತ್ತೆ. ಅದರಿಂದ ಇಲ್ಲಿ ಹೆಣ್ಣು ಮಕ್ಕಳ ಹೆಸರುಗಳು ಬಂದ್ಬಿಟ್ಟು ಧೃತದೇವ, ಶಾಂತಿದೇವ, ಶ್ರೀದೇವ, ದೇವರಕ್ಷಿತ, ಉಪದೇವ, ಸಹದೇವ ಮತ್ತೆ ದೇವಕಿ. ಕೊನೆಯ ಮಗಳು ಬಂದ್ಬಿಟ್ಟು ದೇವಕಿ. ನಮ್ಗೆ ಇವಾಗ ಗೊತ್ತಾಗುತ್ತಲ್ಲ, ದೇವಕಿಯ 7 ಜನ ಮಕ್ಕಳು ಅಂತ. ಅವ್ರು ಎಲ್ಲರನ್ನು 7 ಜನ ಮಕ್ಕಳನ್ನು ಕೂಡ, ಹೆಣ್ಣು ಮಕ್ಕಳನ್ನು ಕೂಡ ಇಲ್ಲಿ ವಾಸುದೇವ ಮದುವೆ ಮಾಡ್ಕೊಂಡಿರ್ತಾರೆ. 7 ಜನ ಮಕ್ಕಳು. ಟೋಟಲ್ 18 ಮಕ್ಕಳಲ್ಲಿ 18 ಹೆಂಡತಿಯರಲ್ಲಿ ಈ 7 ಜನನು ಅಕ್ಕ ತಂಗಿಯರು, ದೇವಕಿಯ ಅಕ್ಕಂದಿರಾಗಿದ್ರು. ಆದ್ರೆ ಇಲ್ಲಿ ನಾವು ಅರ್ಥ ಮಾಡ್ಕೋಬೇಕು, ಕೃಷ್ಣನಿಗೆ ಇಲ್ಲಿ 7 ಜನ ಅಂತ ಇಲ್ಲಿ ನಮ್ಗೆ ಪದದಿಂದ ಪದ ಹೇಳಿದಾಗ ಹೇಳ್ತಾರೆ, ಸಪ್ತ ದೇವಕಿ ಪ್ರಮುಖಾಮುದಃ ನಮ್ ಶ್ಲೋಕದಲ್ಲಿ ಹೇಳ್ತಾರೆ. ಅಲ್ಲಿ 7 ಜನ ಅಂದ್ರೆ ಈ ಅಕ್ಕ ತಂಗಿರು. ಅಂದ್ರೆ ಈ ಕೃಷ್ಣನಿಗೆ ದೇವಕಿ ಎತ್ತ ತಾಯಿ, ಹೆಡದ ತಾಯಿ ಮತ್ತೆ 6 ಜನ ಅವರ ದೊಡ್ಡಮ್ಮಂದಿರು. ಓಕೆ, ಅದರಿಂದ ಎಲ್ಲರನ್ನು ಸಮನಾಗಿ ನೋಡ್ತಾರೆ ಕೃಷ್ಣ ಇಲ್ಲಿ. ನಾವು ಈ ಭೌತಿಕ ಕಾಲದಲ್ಲಿ ನೋಡಿದಾಗ ನಾವು ಒಂದು ಹೆಂಡತಿ ಇದ್ದು ಮತ್ತೆ ಇನ್ನೊಬ್ಬ ಹೆಂಡತಿ ಬಂದ್ರೆ ಮಲತಾಯಿಯ ಧೋರಣೆ ಜಾಸ್ತಿ ಆಯ್ತು ಅಂತ ಹೇಳ್ತೀವಿ. ಆದ್ರೆ ಇಲ್ಲಿ ಕೃಷ್ಣ ನಮ್ಗೆ ಹೇಳ್ತಾರೆ, ಎಲ್ಲರನ್ನು ಸಮನಾಗಿ ನೋಡ್ತಾರೆ. ಮತ್ತೆ ನಾನೀಗ ಈ ಹೆಸರುಗಳೆಲ್ಲ ಹೇಳ್ತಾ ಇದ್ದೆ. ಮತ್ತೆ ಅದರಲ್ಲಿ ಮತ್ತೆ ಇನ್ನು 6 ಜನ ಶ್ರೀಮದ್ ಭಾಗವತದಲ್ಲಿ ವಾಸುದೇವನ ಇನ್ನು 6 ಜನರ ಮಡದಿಯರ ಹೆಸರುಗಳನ್ನ ಹೇಳ್ತಾರೆ ಇಲ್ಲಿ. ಅವ್ರು ಯಾರು ಅಂದ್ರೆ ಪೌರವಿ,
ರೋಹಿಣಿ ಅಂತ ಯಾರು ಗೊತ್ತಲ್ಲ ನಿಮ್ಗೆ, ಬಲದೇವರ ತಾಯಿ. ಮತ್ತೆ ಭದ್ರ, ಮದಿರ, ರೋಚನ ಮತ್ತೆ ಈಲಾ ಅಂತ ಈ 6 ಜನರ ಹೆಸರುಗಳನ್ನು ಕೂಡ ಉಲ್ಲೇಖ ಆಗಿದೆ. ಇನ್ನು 5 ಜನರ ಹೆಸರುಗಳನ್ನ ಉಲ್ಲೇಖಿಸಿಲ್ಲ. ನಾನು ಏಕೆ ಈ ಹೆಸರುಗಳನ್ನೆಲ್ಲ ಹೇಳ್ತಾ ಇದ್ದೀನಿ, ಏನಕ್ಕೆ ಬೇಕು ಇದೆಲ್ಲ ಇಂಪಾರ್ಟೆಂಟಾ? ಹೆಸರುಗಳು ತಿಳ್ಕೊಂಡು ನಮ್ಗೆ ಏನಾಗ್ಬೇಕಾಗಿದೆ ಅಂತ ತಿಳ್ಕೊಬಹುದು. ಆದ್ರೆ ನಾವ್ ಇಲ್ಲೊಂದು ಅರ್ಥ ಮಾಡ್ಕೋಬೇಕು. ಈ ಹೆಸರುಗಳನ್ನೆಲ್ಲ ಯಾರು ಹೇಳಿದೆ, ದೇವವಾನ, ಉಪದೇವ, ದೇವವರ್ಧನ, ಸುದೇವ, ಇವರೆಲ್ಲ ಸಾಮಾನ್ಯವಾದ ಜನ ಅಲ್ಲ. ಇವರು ಶುದ್ಧ ಭಕ್ತರು, ಭಗವಂತನ ಸಂಬಂಧಿಕರು. ಅವರೆಲ್ಲ ಯಾವಾಗನು ಭಗವಂತನ ಸಂಬಂಧವನ್ನು ತೊಡೆದುಹಾಕೋದಿಲ್ಲ. ಅವರು ಯಾವಾಗೂ ಜೊತೆಯಲ್ಲೇ ಇರಬೇಕು, ಅವರ ಸಂಬಂಧದಲ್ಲೇ ಇರಬೇಕು ಅನ್ನೋದಿಲ್ಲ. ಆದ್ರೆ ಆ ರೀತಿ ನೋಡಿದ್ರೆ ನಾವು ಕೂಡ ಕೃಷ್ಣನ ಎಲ್ಲ ಸಂಬಂಧಿಕರೇ. ಆದ್ರೆ ನಾವು ಬಿಟ್ಟು ಬಂದಿದ್ದೇವೆ. ಭಗವಂತ ಇಲ್ಲಿ ಹೇಳ್ತಾರೆ, ಮಮೈವಾಂಶೋ ಜೀವಲೋಕೆ ಜೀವಲ್ಭೂತ ಸನಾತನ. ಅಂದ್ರೆ ನಾವು ಎಲ್ಲರೂ ಭಗವಂತನ ಸಂಬಂಧಿಗಳು. ಆದ್ರೆ ನಾವು ಯಾವುದೋ ಒಂದು ಆಸೆಗಳನ್ನ ಇಟ್ಕೊಂಡು ಭಗವಂತನ ರೀತಿನೇ ನಾವು ಸುಖ ಪಡಬೇಕು ಅಂತೇಳಿ ನಾವು ಯಾವಾಗ ಹೊರಗಡೆ ಬರ್ತೀವೋ ಆವಾಗ ನಮ್ಗೆ ಸಂಬಂಧದಿಂದ ಸ್ವಲ್ಪ ದೂರ ಆಗುತ್ತೆ. ಹೀಗೆ ಪ್ರಭುಪಾದರು ಯಾವಾಗ ಉದಾಹರಣೆ ಕೊಡ್ತಾ ಇರ್ತಾರೆ. ಏನಂತ ಹೇಳಿದ್ರೆ, ಒಂದು ಕೋಟ್ಯಾಂತರ ರೂಪವಾದ ಮಷಿನ್ ಆಗಿರ್ಲಿ ಅಥವಾ ಒಂದು ವಿಮಾನ ಆಗ್ಲಿ, ಅದರ ಜೊತೆ ಇರುವಂತಹ ಒಂದು ಸ್ಕ್ರೂ, ಒಂದು ನಟ್ಟು ಬೋಲ್ಟ್ ಏನಾಗುತ್ತೆ, ಅದೇನಾದ್ರೂ ಹೊರಗಡೆ ಬಿಟ್ಟು ಅದರ ಮಷಿನ್ ಇಂದ ಹೊರಗಡೆ ಬಿದ್ರೆ ಅದಕ್ಕೆ ವ್ಯಾಲ್ಯೂನೇ ಇರೋದಿಲ್ಲ, ಅದು ಸಾಧಾರಣವಾಗೋಗುತ್ತೆ. ಏನ್ ಮಾಡ್ತಾರೆ, ಕಸ ಗುಡ್ಸೋರು ಬಂದ್ಬಿಟ್ಟು ಆ ಸ್ಕ್ರೂನ ಕಸ ಗುಡ್ಡಿ ಬಿಸಾಕ್ಬಿಡ್ತಾರೆ. ಮತ್ತೆ ಅದೇ ಸ್ಕ್ರೂನ ನಾವು ಆ ಮೆಷಿನ್ಗೆ ಬೇಕಾಗಿದ್ದಾಗ ತಗೊಳ್ಬೇಕಾದ್ರೆ ಅದು ತುಂಬಾ ಬೆಲೆ ಆಗುತ್ತೆ. ಯಾಕಂದ್ರೆ ಅದು ಭಗವಂತನ ಆ ಮಷಿನ್ಗೆ ಸಂಬಂಧಿಸಿರುತ್ತೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಅದು ಯಾವಾಗ ಬೇರೆಯಾಗಿ ಹೋಗುತ್ತೋ ಅದನ್ನ ಕಸದಿಂದ ಹಾಕಿ ತಡೆದ್ಬಿಡ್ತೀವಿ. ನಾವು ಮತ್ತೆ ಅದನ್ನ ಸೇರ್ಸ್ಕೊಂಡಾಗ ನಾವೆಲ್ಲ ಏನ್ ಪ್ರಯತ್ನ ಬಿಡಬೇಕು, ಭಕ್ತಿ ಸೇವೆಯಲ್ಲಿ ತೊಡಗಿಸ್ಕೊಂಡು, ದೇವರ ಸೇವೆಯಲ್ಲಿ ತೊಡಗಿಸ್ಕೊಂಡು ನಾವು ಯಾವಾಗನು ಭಗವಂತನ ಕಡೆಗೆ ಜೊತೆಯಲ್ಲೇ ಇರಬೇಕು ಅಂತ ನಾವು ಪ್ರಯತ್ನ ಪಡ್ತಾ ಇರ್ಬೇಕು. ನಾವು ಆದ್ರಿಂದಾನೇ ನಾವು ಶುಭ ಮುಂಜಾನೆಯ ಭಕ್ತಾದಿಗಳೆಲ್ಲ ಸೇರ್ತಾ ಇದ್ದೀವಿ. ಜಪವನ್ನು ಮಾಡ್ತಾ, ಭಕ್ತಿ ಸೇವೆಗಳಲ್ಲಿ ತೊಡಗಿಸ್ಕೊಳ್ತಾ, ನಮ್ಮ ಮೂಲ ರೂಪವಾದ ಭಗವಂತನ ಒಂದು ಅಂಶವಾದ ನಾವು ಎಲ್ಲರೂ ಭಗವಂತನನ್ನ ಸೇರಿಸ್ಕೊಳ್ಳೋದಕ್ಕೆ ನಾವು ಪ್ರಯತ್ನ ಬೀಳ್ತಾ ಇದ್ದೀವಿ. ಓಕೆ, ಅದರಿಂದ ನಾವು ಇಲ್ಲಿ ಏನ್ ಅರ್ಥ ಮಾಡ್ಕೋಬೇಕಂದ್ರೆ, ಈ ಹೆಸರುಗಳೆಲ್ಲ ತುಂಬಾ ವಿಶೇಷ. ಅವರೆಲ್ಲ ತುಂಬಾ ಸಾಧಾರಣವಾದ ಮನುಷ್ಯರಲ್ಲ. ಅವರೆಲ್ಲ ಬಂದ್ಬಿಟ್ಟು ಭಗವಂತನ ಚಟುವಟಿಕೆಗಳಲ್ಲಿ, ಅವರ ಲೀಲೆಗಳಲ್ಲಿ ಅವರನ್ನ ಪಾತ್ರಧಾರಿಯರಾಗಿ ಮಾಡ್ಕೊಳ್ತಾ ಇದ್ದಾರೆ. ಹೇಗೆ ಕೃಷ್ಣ ಅವತಾರವನ್ನು ತೆಗೆದುಕೊಳ್ಬೇಕಾದ್ರೆ, ಕೃಷ್ಣ ಈ ಭೂಮಿಗೆ ಬರಬೇಕು ಅಂತ ಹೇಳಿದ್ರೆ ಬ್ರಹ್ಮನಿಗೆ ಹೇಳ್ತಾರೆ, ಎಲ್ಲ ನನ್ನ ದೇವತೆಗಳಿಗೆ ಎಲ್ಲರಿಗೂ ಹೇಳಿ ನಾನು ಇಂಥ ಪ್ರದೇಶದಲ್ಲಿ ಬರ್ತೇನೆ, ಅಲ್ಲಿ ಎಲ್ಲರೂ ನೀವೆಲ್ಲ ಜನ್ಮವನ್ನು ತಾಳಿ ನನಗೆ ಸಹಾಯವನ್ನು ಮಾಡಿ ಅಂತ ಹೇಳ್ತಾರೆ. ಆದ್ರಿಂದನೇ ಇವರೆಲ್ಲರೂ ಯಾರು ಈ ಸಂಬಂಧಿಕರು ಅಲ್ಲ, ಎಲ್ಲರಿಗೂ ಇವಾಗ ಹೆಸರುಗಳನ್ನೆಲ್ಲ ಕಳಿಸ್ದೆ. ಆ ತರ ಶ್ರೀಮದ್ ಭಾಗವತದಲ್ಲಿ ಸುಮಾರು ರಾಜ ಮಕ್ಕಳ, ಭಕ್ತರ ಎಲ್ಲ ಹೆಸರುಗಳನ್ನು ಕೊಡ್ತಿದ್ದಾರೆ. ಕೆಲವೊಂದು ಜಾಗದಲ್ಲಿ ಅದಕ್ಕೆ ಭಾವಾರ್ಥ ಇರುತ್ತೆ, ಕೆಲವೊಂದು ಜಾಗದಲ್ಲಿ ಭಾವಾರ್ಥ ಇದ್ದಲ್ಲಿ ಹೆಸರುಗಳನ್ನೇ ಹೇಳ್ಕೊಂಡು ಹೋಗ್ತಾ ಇರ್ತಾರೆ. ಆದ್ರೆ ಅವ್ರು ಇಂಪಾರ್ಟೆಂಟ್ ಅಲ್ಲ ಅಂತಲ್ಲ, ಅವರು ತುಂಬಾ ವಿಶೇಷವಾದಂತಹ ಜನರು. ಮತ್ತೆ ನಾವು ಇನ್ನೊಂದು ಇಲ್ಲಿ ಗಮನಿಸ್ತೀವಿ, ಏನಂತ, ಕೃಷ್ಣ ಹೇಗೆ ತನ್ನ ತಾಯಿ ಮತ್ತೆ ಮಲತಾಯಿಯರಲ್ಲಿ ಯಾವ ವ್ಯತ್ಯಾಸವನ್ನು ಮಾಡುತ್ತಿರಲಿಲ್ಲ. ಆ ಸಂದರ್ಭದಲ್ಲಿ ಅಲ್ಲಿ ನೆರೆದಿದ್ದ ವಸುದೇವನ ಎಲ್ಲಾ ಪತ್ನಿಯರಿಗೂ ಸಮಾನವಾಗಿ ತನ್ನ ಪ್ರಣಾಮನವನ್ನು ಸಲ್ಲಿಸಿದನು. ಇಲ್ಲಿ ನಾವು ಇನ್ನೊಂದು ಅರ್ಥ ಮಾಡ್ಕೋಬೇಕು, ಭಗವಂತ ಎಲ್ಲರಿಗೂ ವಿಶೇಷವಾದಂತಹದವನು. ಅವರು ಆಕ್ಚುಲಿ ಈ ತರ ಏನು ನಮಸ್ಕರಿಸುವುದೇ ಆಗ್ಲಿ, ಮತ್ತೆ ಅವ್ರಿಗೆ ವಿಶೇಷವಾದ ಸ್ಥಾನಮಾನವನ್ನು ಕೊಡಬೇಕಾದಿರ್ಲಿ, ಏನು ಬೇಕಾಗಿಲ್ಲ. ಆದ್ರೆ ಭಗವಂತ ಎಷ್ಟು ಕರುಣಾಮಯಿ ಅಂದ್ರೆ, ಅವರ ಭಕ್ತರ ಸ್ಥಾನಮಾನಗಳನ್ನು ತನಗಿಂತ ಮೇಲೆ ಇರಬೇಕು ಅನ್ನೋದನ್ನ ತೋರಿಸ್ಕೊಡೋದಕ್ಕೋಸ್ಕರ ಅವ್ರು ಏನ್ ಮಾಡ್ತಾರೆ, ಅವರ ಭಕ್ತರನ್ನು ಯಾವಾಗೂ ಮೇಲೆ ಇರ್ತಾರೆ. ಅವರಿಗೆ ನಮ್ಗೆ ತೋರಿಸ್ಕೊಡ್ತಾರೆ, ಸದಾ
ನಮಗೆ ಭಗವಂತ ತೋರಿಸ್ಕೊಟ್ಟ ನಾವು ಯಾವ ರೀತಿ ಇರಬೇಕು, ಯಾವ ರೀತಿ ಪ್ರಣಾಮವನ್ನು ತೋರಿಸ್ಬೇಕು. ಇಲ್ಲಿ ಮತ್ತೆ ಪ್ರಭುಪಾದರು ಹೇಳ್ತಾರೆ, ಶಾಸ್ತ್ರದ ಪ್ರಕಾರ 7 ಜನ ತಾಯಿಯಂದಿರಿದ್ದಾರೆ. ಯಾರಂದ್ರೆ ನಿಜವಾದ ತಾಯಿ, ಗುರುಪತ್ನಿ, ಬ್ರಾಹ್ಮಣನ ಪತ್ನಿ, ರಾಜನ ಪತ್ನಿ, ಗೋವು, ಮೊಲೆಯೂಡಿದ ದಾದಿ, ಭೂಮಿ. ಇವರೆಲ್ಲರೂ ವಿಶೇಷವಾದವರು. ಹೇಗೆ ಅಂತ ಹೇಳಿದ್ರೆ, ನಿಜವಾದ ತಾಯಿ ಯಾವುದೇ ರೀತಿಯಲ್ಲಿ ನೋಡಿದ್ರು ಕೂಡ ಅವರು ಉತ್ಕೃಷ್ಟ ಸ್ಥಾನದಲ್ಲಿರ್ತಾರೆ. ಹೇಗೆ ಅಂತ ಹೇಳಿದ್ರೆ, ಅವರ ಮಕ್ಕಳು ಯಾವುದೇ ರೀತಿಯಲ್ಲಿದ್ರು ಕೂಡ ಅವರು ಭೇದ ಭಾವವನ್ನು ನೋಡೋದಿಲ್ಲ. ಇದು ಒಂದು ಗುಣ ಕೃಷ್ಣನಿಗೆ ತುಂಬಾ ಇಷ್ಟ ಆಗುತ್ತೆ. ಅದ್ವೇಷ ಅಂತ ಹೇಳ್ತಾರೆ. 8ನೇ ಅಧ್ಯಾಯದಲ್ಲಿ 13ನೇ ಶ್ಲೋಕದಲ್ಲಿ ಹೇಳ್ತಾರೆ, ಭಕ್ತನಿಗೆ ಇರಬೇಕಾದಂತಹ ಮುಖ್ಯವಾದ ಗುಣಗಳಲ್ಲಿ ಇದು ಒಂದು ಅದ್ವೇಷ ಅಂತ. ಅದೇ ಫಸ್ಟ್ ಹೇಳ್ತಾರೆ, ಅಂದ್ರೆ ದ್ವೇಷತ್ವವನ್ನು ಇರಬಾರದು. ಈ ದ್ವೇಷ ಅನ್ನೋ ಕ್ವಾಲಿಟಿ ನಮ್ಮನ್ನ ಭಗವಂತನಿಂದ ತುಂಬಾ ದೂರ ಬೀಳುತ್ತೆ. ಏನ್ ಹೇಳ್ತಾರೆ ಭಗವಂತ, ಎಲ್ಲರನ್ನು ಸಮನಾಗಿ ನೋಡಬೇಕು, ಎಲ್ಲರಿಗೂ ಸಮಾನವಾದ ಪ್ರಾಮುಖ್ಯತೆಯನ್ನು ಕೊಡಬೇಕು, ಎಲ್ಲರನ್ನು ಸಮಾನವಾಗಿ ನೋಡ್ಬೇಕು ಅಂತಾರೆ. ಪ್ರಭುಪಾದರು ಹೇಳ್ತಾರೆ, ಸಾಧು ಯಾವ ರೀತಿ ಹೇಳ್ತಾರೆ ಅಂದ್ರೆ, ಒಂದು ನಾಯಿ ಆಗ್ಲಿ, ಬೆಕ್ಕು ಆಗ್ಲಿ, ಅಥವಾ ನಾಯಿ ಮಾಂಸ ತಿನ್ನುವವನು ಆಗ್ಲಿ, ದೊಡ್ಡ ಭಕ್ತನೇ ಆಗ್ಲಿ, ಎಲ್ಲರನ್ನು ಸಮಾನವಾಗಿ ನೋಡ್ತಾರೆ. ಆ ರೀತಿಯಾದ ಮನೋಭಾವನೆ ನಮ್ಮಲ್ಲಿ ಇರಬೇಕು. ಮತ್ತೆ ಇಲ್ಲಿ ಗುರುಪತ್ನಿಗೆ ತುಂಬಾ ಇಂಪಾರ್ಟೆಂಟ್ ಆದ ಪ್ರಶ್ನೆಯನ್ನು ಕೊಡ್ತಾರೆ. ಯಾಕೆ ಅಂದ್ರೆ, ನಮ್ಗೆ ಭಗವಂತನಲ್ಲಿ ಹೋಗುವಂತಹ ಒಂದು ಅನುಕೂಲವನ್ನು ಮಾಡಿಕೊಳ್ಳುವಂತಹ ಗುರುಗಳು. ಈಗ ನಾವು ನೋಡ್ಬೋದು, ಹೇಗೆ ಕೃಷ್ಣ ತನ್ನ ವಿದ್ಯಾಭ್ಯಾಸಕ್ಕೆ ಹೋದಾಗ ಸಾಂದೀಪನಿಮಯ ತಾಯಿ ಸಾಂದೀಪನಿಮಯ ಪತ್ನಿ ಅವ್ರಿಗೆ ಹೇಗೆ ಕೃಷ್ಣನನ್ನು ನೋಡ್ಕೊಳ್ತಾರೆ, ಅವ್ರಿಗೆ ಹೇಗೆ ಉಪಚಾರಗಳು ಮಾಡ್ತಾರೆ. ನಾವು ಹಳೆ ಶಾಸ್ತ್ರಗಳಲ್ಲಿ ನಾವು ಗಮನಿಸ್ಬೋದು. ಮತ್ತೆ ಗುರುಕುಲ ಸಿಸ್ಟಮ್ ಅಲ್ಲಿ, ನಮ್ಮ ಇಸ್ಕಾನ್ ಕೂಡ ಇವಾಗ ಗುರುಕುಲ ಸಿಸ್ಟಮ್ ಅಲ್ಲಿ ತುಂಬಾ ಮಕ್ಕಳನ್ನ ತುಂಬಾ ಚೆನ್ನಾಗಿ ನೋಡ್ಕೊಳ್ತಾರೆ. ಅವರ ಶಿಕ್ಷಾ ಗುರುಗಳಾಗಿದ್ರು, ಅವರ ಇವಾಗ ನಾವು ನೋಡ್ಬೋದು, ನಮ್ಮ ಸರ್ಕಲ್ ನಲ್ಲಿ ಪರಾಭಕ್ತಿ ಮಾತಾಜಿ ಆಗಲಿ, ಸುಧಾಮಯಿ ಮಾತಾಜಿ ಆಗ್ಲಿ, ಮತ್ತೆ ರಾಧಾ ಮಾತಾಜಿ ಆಗ್ಲಿ, ಸುಗುಣಮಯಿ ಆಗ್ಲಿ, ಹೀಗೆ ಎಲ್ಲರೂ ಇನಿಷಿಯೇಷನ್ ತಗೊಳ್ಳೋದು, ಮಾಲಿನಿ ಕೃಷ್ಣದೇವಿ ಸವನಿ ಮಾತಾಜಿ ಆಗ್ಲಿ, ಇವರೆಲ್ಲರೂ ನಮ್ಗೆ ತಾಯಿಯ ಸಮಾನ ಆಗ್ತಾರೆ. ಅವರು ನಮ್ಗೆ ಎಷ್ಟು ಚೆನ್ನಾಗಿ ನಮಗೆ ಈ ಭಕ್ತಿ ಸೇವೆಯಲ್ಲಿ, ಭಕ್ತಿ ಹಾದಿಯಲ್ಲಿ ನಾವು ಮುಂದುವರಿಯೋದಕ್ಕೆ ಎಷ್ಟು ರೀತಿಯಾದ ಅನುಕೂಲಗಳನ್ನು ಮಾಡ್ತಾ ಇರ್ತಾರೆ. ಆದ್ರಿಂದ ನಾವು ಗುರುಪತ್ನಿ ಅನ್ನೋದನ್ನ ನಾವು ನೋಡ್ಕೋಬಹುದು. ಮತ್ತೆ ಬ್ರಾಹ್ಮಣನ ಪತ್ನಿಯನ್ನು ಬಂದಾಗ ನಮ್ಗೆ ಒಂದು ಇನ್ಸಿಡೆಂಟ್ ಜ್ಞಾಪಕ ಬರುತ್ತೆ. ಹೇಗೆ ಅಂದ್ರೆ, ಕೃಷ್ಣನ ಒಂದು ಲೀಲೆಯಲ್ಲಿ, ಹೇಗೆ ವೃಂದಾವನದಲ್ಲಿ ಅವರು ಗೋವುಗಳನ್ನ, ಹಸುಗಳನ್ನ, ಕರುಗಳನ್ನ ಮೇಸಕ್ ಹೋದಾಗ, ಅವ್ರಿಗೆ ಹಸುವಾದಾಗ ಹೇಗೆ ಬ್ರಾಹ್ಮಣರೆಲ್ಲ ಯಜ್ಞ ಯಾಗದಿಗಳಲ್ಲಿ ತೋಡ್ಸ್ಕೊಂಡಿದ್ರೆ, ಬ್ರಾಹ್ಮಣರ ಪತ್ನಿಯರು ಅದೆಲ್ಲ ಬಿಟ್ಟು ಹೇಗೆ ಕೃಷ್ಣನಿಗೆ ಅವರ ಉಪಚಾರಗಳನ್ನು ಮಾಡಿದ್ರು, ಅವರು ಪ್ರಸಾದಗಳನ್ನ ಭೋಗವನ್ನು ಕೊಟ್ರು ಅಂತ ನಾವು ಅರ್ಥ ಮಾಡ್ಕೋಬಹುದು. ಅದರಿಂದ ಇಲ್ಲಿ ಬ್ರಾಹ್ಮಣನ ಪತ್ನಿಯನ್ನು ಕೂಡ ನಾವು ತಾಯಿಯಾಗಿ ತೆಗೆದುಕೊಳ್ಬೇಕು. ಈ ರೀತಿ ನಮ್ಗೆ ಪ್ರಮುಖವಾಗಿ 7 ಜನರ ವಿಶೇಷವಾಗಿ ಪ್ರಭುಪಾದರು ನಮ್ಗೆ ಹೇಳ್ತಾರೆ, ನಾವು ಈ ತಾಯಂದಿರನ್ನ, 7 ರೀತಿಯಾದ ತಾಯಂದಿರನ್ನ ನಾವು ವಿಶೇಷವಾಗಿ ನಾವು ಗಮನದಲ್ಲಿಟ್ಕೊಂಡು ಅವರಿಗೆ ನಾವು ನಮ್ಮ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡಬೇಕು, ಅವರ ಸೇವೆಯನ್ನು ಮಾಡಬೇಕು. ಯಾವ ರೀತಿಯಾದ ಭೇದ ಭಾವವನ್ನು ಇಟ್ಕೋಬಾರ್ದು. ನಾವು ಈ ಭೌತಿಕ ಜಗತ್ತಿನಲ್ಲಿ ನೋಡಿದಾಗ ಒಂದು ಸಂಸಾರದಲ್ಲಿ ಯಾರದು ಇನ್ನೂ ಒಂದು ಹೆಣ್ಣು ಎಕ್ಸ್ಟ್ರಾ ಒಂದಲ್ಲಿ ತಾಯಿ ಇರ್ತಾರೆ, ಮತ್ತೆ ಅವರ ಮಲ ತಾಯಿ ಬಂದ್ರೆಗೆ ಇಮ್ಮಿಡಿಯೇಟ್ ನಮ್ಮ ಮೈಂಡ್ ನಲ್ಲಿ ಏನಾಗುತ್ತೆ, ಓ ಆಗೋಯ್ತು ಈ ಸಂಸಾರ ಆಗೋಯ್ತು ಅಂತ ತಿಳ್ಕೊಳ್ತೀವಿ. ಆದ್ರೆ ಇಲ್ಲಿ ನಾವು ಕೃಷ್ಣ ಇಲ್ಲಿ ಏನ್ ತೋರಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ, ಈ ಮಲತಾಯಿಯ ಭೇದ ಭಾವವನ್ನು ಇಟ್ಕೋಬಾರ್ದು. ನಾವು ಯಾವಾಗೂ ಎಲ್ಲರನ್ನು ಕೂಡ ಸಮನಾಗಿ ನೋಡಬೇಕು, ಎಲ್ಲರಿಗೂ ಸಮಾನವಾದ ಸ್ಥಾನವನ್ನು ಕೊಡಬೇಕು ಅಂತೇಳಿ ಹೇಳ್ತಾ ಇದ್ದಾರೆ. ಇನ್ನು ತುಂಬಾ ಪಾಯಿಂಟ್ಸ್ ಇದಾವೆ, ಆದ್ರೆ ಸಮಯ ಅಭಾವದಿಂದ ನಾನು ಇಲ್ಲಿಗೆ ಮುಗಿಸ್ತೀನಿ. ಹರೇ ಕೃಷ್ಣ 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 ಹರಿ ಹರಿ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ.